ರಾಮದುರ್ಗ ಹಾಗೂ ಸವದತ್ತಿ ಶಾಸಕರೇ ಕೊಟ್ಟ ಮಾತು ತಪ್ಪಬೇಡಿ. ಕುತುಬುದ್ದೀನ್ ಖಾಜಿ. ಲೋಕಾಪುರದಿಂದ ರಾಮದುರ್ಗ ಸಿರಸಂಗಿ ಮಾರ್ಗವಾಗಿ ಆರಾಧ್ಯ ದೇವತೆ ರೇಣುಕಾ ಯಲ್ಲಮ್ಮ ಗುಡ್ಡಕ್ಕೆ ಮತ್ತು ಶ್ರೀರಾಮನ ಶಬರಿ ಕೊಳ್ಳಕ್ಕೆ ಧಾರವಾಡದವರೆಗೆ ರೈಲ್ವೆ ಸೌಲಭ್ಯ ಒದಗಿಸಬೇಕು. ರಾಮದುರ್ಗ ಸಿರಸಂಗಿ ಸವದತ್ತಿ ಯಲ್ಲಮ್ಮ ಮಾರ್ಗವಾಗಿ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಬೇಕಂತ ಬೃಹತ್ ಪ್ರತಿಭಟನೆ ನಡೆದಿವೆ. ಈಗಾಗಲೇ ರಾಜ್ಯ ರೈಲ್ವೆ ಮಂತ್ರಿ ವಿ ಸೋಮಣ್ಣ, ಸಂಸದ ಜಗದೀಶ್ ಶೆಟ್ಟರ್ ಹಾಗೂ ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಶಾಸಕ ಅಶೋಕ್ ಪಟ್ಟಣ್, ವಿಶ್ವಾಸ್ ವೈದ್ಯ ಅವರಿಗೆ ಮನವರಿಕೆ ಮಾಡಿ ಮನವಿ ನೀಡಲಾಗಿದೆ. ರಾಮದುರ್ಗ ಹಾಗೂ ಸವದತ್ತಿ ಶಾಸಕರು ಕೊಟ್ಟ ಮಾತು ತಪ್ಪಬೇಡಿ. ನೀವುಗಳು ನಮ್ಮ ರೈಲ್ವೆ ಹೋರಾಟ ಸಮಿತಿಗೆ ಕೊಟ್ಟ ಮಾತು ಏನು? ಆದಷ್ಟು ಬೇಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡಿ ರೈಲ್ವೆ ಮಾರ್ಗಕ್ಕೆ ಭೂಮಿ ಕೊಡುವ ವಿಚಾರ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಕೊಡಿಸುವೆ ಎಂದು ವಾಗ್ದಾನ ಮಾಡಿದ್ದೀರಿ. ವಿಳಂಬ ಏಕೆ? ಕರ್ನಾಟಕದಿಂದ ತಾವು ಸಂಸದರಾಗಿ ಕೇಂದ್ರ ಸಚಿವ ಸಂಪುಟದಲ್ಲಿ ರಾಜ್ಯ ರೈಲ್ವೆ ಸಚಿವರಾಗಿ ಸೇವೆ ಸಲ್ಲಿಸುತ್ತಿರುವುದು ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ರಾಜ್ಯವು ದೇಶದ ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ರೈಲ್ವೆ ಸೌಲಭ್ಯದಲ್ಲಿ ಅತಿ ಹಿನ್ನಡೆಯನ್ನು ಅನುಭವಿಸುತ್ತಿದೆ. ಕಾರಣ ತಮಗೆ ಸಿಕ್ಕಂತಹ ಒಂದು ಸುವರ್ಣ ಅವಕಾಶವನ್ನ ಬಳಸಿಕೊಂಡು ತಾಯಿ ಸವದತ್ತಿ ರೇಣುಕಾ ಯಲ್ಲಮ್ಮ ಭಕ್ತರಿಗೆ, ಶ್ರೀರಾಮನ ಭಕ್ತರಿಗೆ ರೈಲ್ವೆ ಸೌಲಭ್ಯವನ್ನ ದೊರಕಿಸಿಕೊಡುತ್ತೀರಿ ಅಂತ ನಂಬಿದ್ದೇವೆ. ಈಗಾಗಲೇ 2019ರಲ್ಲಿ ರೈಲ್ವೆ ಮಾರ್ಗಕ್ಕೆ ಸಮೀಕ್ಷೆ ನಡೆದು 1,667 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆ ಸಿದ್ಧಗೊಂಡಿದೆ. ಅನುಮೋದನೆಗಾಗಿ ಕೇಂದ್ರ ರೈಲ್ವೆ ಮಂತ್ರಾಲಯಕ್ಕೆ ಪ್ರಸ್ತಾವನೆಯನ್ನ ದಿನಾಂಕ 6/8/2019ರಲ್ಲಿ ಸಲ್ಲಿಸಲಾಗಿದೆ. ಇನ್ನುವರೆಗೂ ಪ್ರಸ್ತಾವನೆಯ ಉತ್ತರವನ್ನ ಕೇಂದ್ರ ರೈಲ್ವೆ ಇಲಾಖೆ ಪ್ರಕಟಿಸಿರುವುದಿಲ್ಲ. ಕಾರಣ ಈ ಯೋಜನೆ ಅಗತ್ಯವಿರುವ ಎಲ್ಲಾ ಸಮೀಕ್ಷೆಗಳು ಯೋಜನೆ ಪರವಾಗಿ ಇದ್ದು ಮುಂಬರುವ ಕೇಂದ್ರ ಮುಂಗಡ ಪತ್ರದಲ್ಲಿ ಅನುಷ್ಠಾನಗೊಳಿಸಲು ಯಾವುದೇ ರೀತಿಯ ಅಡೆತಡೆ ಇರುವುದಿಲ್ಲ. ಕಾರಣ 2024-25ರ ರೈಲ್ವೆ ಮುಂಗಡ ಪತ್ರದಲ್ಲಿ ಅನುಷ್ಠಾನಗೊಳಿಸಬೇಕೆಂದು ಮನವಿ ಮಾಡಿದ ಕರ್ನಾಟಕ ರಾಜ್ಯ ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ. ಕೆಲ ದಿನಗಳಿಂದ ಲೋಕಾಪುರ, ಧಾರವಾಡ, ರಾಮದುರ್ಗ, ಸವದತ್ತಿ ಯಲ್ಲಮ್ಮನ ಮಾರ್ಗವಾಗಿ ರೈಲು ಮಾರ್ಗ ನಿರ್ಮಾಣ ಆಗಬೇಕಂತ ಹೇಳಿ ರಾಮದುರ್ಗ ನಗರದಲ್ಲಿ ಬೃಹತ್ ಪ್ರಮಾಣದೊಳಗೆ ಒಂದು ಹೋರಾಟ ನಡೀತು. ಅದರಂತೆ ಯಲ್ಲಮ್ಮನ ದೇವಸ್ಥಾನದಲ್ಲಿ ಭಕ್ತರ ಒಂದು ಭಾರಿ ಚಳವಳಿ, ಸವದತ್ತಿ ನಗರದಲ್ಲಿ ಧರಣಿ ಸತ್ಯಾಗ್ರಹವನ್ನು ಕೂಡ ಹಾಕಿಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮೇಲೆ ಒತ್ತಡ ಹೇರುವ ಒಂದು ಚಳವಳಿಯನ್ನು ಪ್ರಾರಂಭ ಮಾಡಲಾಯಿತು. ಆಗ ರಾಮದುರ್ಗ ನಗರದಲ್ಲಿ ನಡೆದಂಥ ಹೋರಾಟದಲ್ಲಿ ಮಾನ್ಯ ಅಶೋಕ್ ಪಟ್ಟಣ್ ಅವರು, ರಾಮದುರ್ಗ ಶಾಸಕರು, ರಾಜ್ಯ ಸರ್ಕಾರದಿಂದ ಭೂಮಿ ಕೊಡಿಸ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ವಚನ ಕೊಟ್ಟಿದ್ದರು. ಅದರಂತೆ ರಾಮದುರ್ಗ ನಗರದಲ್ಲಿ, ಸವದತ್ತಿ ನಗರದಲ್ಲಿ ನಡೆದಂಥ ಒಂದು ಅರೆಬತ್ತಲೆ ಧರಣಿ ಸತ್ಯಾಗ್ರಹದಲ್ಲಿ ಕೂಡ ಸ್ಥಳೀಯ ಶಾಸಕರಾದ ವಿಶ್ವಾಸ ವೈದ್ಯ ಅವರು ಬಂದು, ನಾನು ಯಲ್ಲಮ್ಮನ ದೇವಸ್ಥಾನಕ್ಕೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಮಾನ್ಯ ಮುಖ್ಯಮಂತ್ರಿಗಳವರು ಭೇಟಿ ಮಾಡಿ ರಾಜ್ಯ ಸರ್ಕಾರದಿಂದ ಭೂಮಿ ಕೊಡಿಸುವ ಪ್ರಯತ್ನ ಮಾಡ್ತೀನಿ ಅಂತ ಅವರು ಕೂಡ ಪ್ರಮಾಣ ಮಾಡಿ ಹೇಳಿದರು. ಆದರೆ ನಮ್ಮ ಒಂದು ಬೇಡಿಕೆ ಏನಪ್ಪ ಅಂದರೆ, ರಾಜ್ಯ ಸರ್ಕಾರ ಭೂಮಿ ಕೊಡ್ತೀವಂಥ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಪತ್ರದ ಮುಖಾಂತರ ಕಳಿಸಿದರೆ ಕೇಂದ್ರ ಸರ್ಕಾರ ಈ ಯೋಜನೆ ಇದೇ ಕೇಂದ್ರ ಮುಂಗಡ ಪತ್ರದಲ್ಲಿ ಸವದತ್ತಿ ಯಲ್ಲಮ್ಮನ ಭಕ್ತರಿಗೆ, ಸಿರಸಂಗಿ ಕಾಳಮ್ಮನ ಭಕ್ತರಿಗೆ ರೈಲ್ವೆ ಸೌಲಭ್ಯ ದೊರಕಿಸ್ಕೊಡೋಕ್ಕೆ ಪೂರ್ಣ ಪ್ರಮಾಣದ ಅವಕಾಶ ಐತಿ. ಈಗಾಗಲೇ ಈ ಯೋಜನೆ 2 ಬಾರಿ ಸರ್ವೆ ಆಗಿದೆ. ಕಳೆದ ಸರ್ವೆ ಏನದ ಅಂದರೆ 2019ರ ಒಂದು ಕ್ರಿಯಾ ಯೋಜನೆ ಕೂಡ ಆಗಿದೆ. ಇನ್ನೊಂದು ಸರ್ವೆ ಮಾಡುವ ಇದಕ್ಕೆ ಅವಶ್ಯಕತೆ ಇಲ್ಲ. ಇದರ ಕ್ರಿಯಾ ಯೋಜನೆ ಪ್ರಕಾರ 1,667 ಕೋಟಿ ರೂಪಾಯಿ ಈ ಯೋಜನೆಯ ವೆಚ್ಚ ಐತಿ. 132 ಕಿಲೋಮೀಟರ್ ಇದರ ಒಂದು ಮಾರ್ಗದ ಕಿಲೋಮೀಟರ್ ಅದಾವೆ. ಅದಕ್ಕೆ ನಾನು ಅಶೋಕ್ ಪಟ್ಟಣ್ ಅವ್ರಿಗೆ, ವಿಶ್ವಾಸ ವೈದ್ಯರಿಗೆ ಒತ್ತಾಯನ ಮಾಡ್ತೀನಿ, ತಾವುಗಳು ಯಾಕೆ ಈ ಒಂದು ಯೋಜನೆಗೆ ಅನುಷ್ಠಾನಕ್ಕೆ ತರಕ್ಕೆ, ಕಾರ್ಯರೂಪಕ್ಕೆ ತರಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ? ನೀವು ವಚನ ಕೊಟ್ಟಿರಿ, ವಚನದ ಪ್ರಕಾರ ತಾವುಗಳು ರಾಜ್ಯ ಸರ್ಕಾರದಿಂದ ಭೂಮಿ ಕೊಡುವ ಪ್ರಸ್ತಾವನೆಯನ್ನು
ಪತ್ರವನ್ನು ತಗೊಂಡು ಕೇಂದ್ರ ಸರ್ಕಾರದ ಮಂತ್ರಿಗಳಾದ ವಿ ಸೋಮಣ್ಣ ಮತ್ತು ಜಗದೀಶ್ ಶೆಟ್ಟರ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಎಲ್ಲರೂ ಸೇರಿ ಈ ಯೋಜನೆ ಕಾರ್ಯರೂಪಕ್ಕೆ ತರಬೇಕಂತೇಳಿ ನೀವು ಪಣ ತೊಟ್ಟರೆ, ನೀವು ಮನಸ್ಸು ಮಾಡಿದರೆ ಈ ಯೋಜನೆ ಇದೇ 25ರ ಒಂದು ಕೇಂದ್ರ ಮುಂಗಡ ಪತ್ರದಲ್ಲಿ ಅನುಷ್ಠಾನಕ್ಕೆ ಬರುತ್ತೆ. ನಾವು ಈಗಾಗಲೇ ಒಂದು ಸಣ್ಣ ಪ್ರಮಾಣದೊಳಗೆ ಹೋರಾಟ ಮಾಡಿ ನಿಮಗೆ ಚುರುಕು ಮುಟ್ಟಿಸಿವು. ಆದರೆ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಏನು ಹೇಳಿರಲಿಲ್ಲ. ಅದರ ಪ್ರಕಾರ ನೀವು ಪ್ರಯತ್ನ ಮಾಡಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ನಾವು ಉಗ್ರವಾದಂಥ ಬಿಸಿ ತಟ್ಟಿಸುವಂಥ ಸರ್ಕಾರಗಳನ್ನು ಬಗ್ಗಿಸುವಂಥ ಹೋರಾಟ ಮಾಡಬೇಕಾಗತ್ತಂತೇಳಿ ಮಾನ್ಯ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಶಾಸಕರುಗಳಿಗೆ ಮತ್ತು ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ. ನಾನು ಕುತುಬುದ್ದೀನ್ ಕಾಜಿ.